ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀನಿ ಅಂದ್ಕೊಂಡಿದ್ದೀನಿ. ಇನ್ನು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಇವತ್ತು ಗುರುವಾರ ಬೆಳಗ್ಗೆ ನಾನು ವಿಡಿಯೋ ಮಾಡ್ತಾ ಇರೋದು. ಸೊ ಬೆಳಿಗ್ಗೆ ನಿನ್ನೆ ನೈಟ್ ಅಂತೂ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು. 3:30ಇಂದ ಸಿಕ್ಕಾಪಟ್ಟೆ ಮಳೆ ಇತ್ತು. ನಾನು ನಿನ್ನೆ ಅಂದ್ಕೊಂಡೆ ಸ್ವಲ್ಪ ಬೇಗ ಎದ್ದೋಣ, ಹೇಗಿದ್ರು ಗುರುವಾರ ಅಲ್ಲ, ಬೇಗ ಎದ್ದು ಬೇಗ ಪೂಜೆ ಮುಗಿಸ್ಕೊಳ್ಬೇಕಿತ್ತು. ನಾನು ಸಾಯಿಬಾಬಾ ವ್ರತನ ಮಾಡ್ತಾಯಿದ್ದೀನಿ. ಹಾಗಾಗಿ ಬಟ್ ನಿನ್ನೆ ಸಿಕ್ಕಾಪಟ್ಟೆ ಮಳೆ ಬರೋದ್ರಿಂದ ಬೆಳಗ್ಗೆ ಬೇಗ ಎದ್ದೇಳೋದಕ್ಕಾಗಲಿಲ್ಲ. ಕಾರಣ ಏನಂದರೆ ಸಿಕ್ಕಾಪಟ್ಟೆ ಗುಡುಗಿತ್ತು, ರಾತ್ರಿ ಎಲ್ಲ ಮಿಂಚು ಸಿಕ್ಕಾಪಟ್ಟೆ ಇತ್ತು. ಹಾಗಾಗಿ ಆ ಡಿಸ್ಟರ್ಬೆನ್ಸಿಗೆ ನಿದ್ದೆ ಅಂತೂ ಸರಿಗೆ ಬಂದೇ ಇಲ್ಲ. ಹಾಗಾಗಿ ಬೆಳಗ್ಗೆ ಬೇಗ ಎದ್ದೋಳಕ್ಕೂ ಕೂಡ ಆಗಲಿಲ್ಲ. ಸೊ 6:30 ಆಗಿತ್ತು ನಾನು ಎದ್ದಾಗ. ಎದ್ಬಿಟ್ಟು ಇವಾಗ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿನ ಹಾಕಿ ಬಂದಿದ್ದೀನಿ. ಬನ್ನಿ ಹೊರಗಡೆ ಹೋಗೋಣ, ಹೇಗಿದೆ ಅಂತೇಳಿ ತೋರಿಸ್ತೀನಿ ನಾನು. ಸೊ ನೋಡಿ, ಹೊರ್ಗಡೆ ಬಂದಿದ್ದೀನಿ. ಸೊ ಹಾಗೆ ಕಸ ಗೂಡಿಸ್ಬಿಟ್ಟು ನೆಲ ಒರೆಸಿ ಚಿಕ್ಕದಾಗಿರೋ ಒಂದು ರಂಗೋಲಿನ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಇನ್ನೂ ಕೂಡ ಮೋಡ ಇತ್ತಲ್ವ, ಹಂಗಾಗಿ ಯಾವ ಟೈಮಲ್ಲಿ ಮಳೆ ಬರುತ್ತೆ ಅಂತ ಗೊತ್ತಿಲ್ಲ. ಸಪೋಸ್ ಮಳೆ ಬಂದರೆ ಮತ್ತೆ ಎಲ್ಲ ಹಾಳಾಗಿಬಿಡುತ್ತೆ ದೊಡ್ಡದೇನಾದರೂ ರಂಗೋಲಿ ಹಾಕಿದರೆ ಅಂತ ಹೇಳಿ ಸಣ್ಣದ ರಂಗೋಲಿನ ಹಾಕ್ಕೊಂಡಿದ್ದೀನಿ. ಮನೆ ಮುಂದೆಲ್ಲ ಗಲೀಜಾಗಿಬಿಟ್ಟಿತ್ತು, ಮಳೆ ಈ ಕಡೆ ಸೈಡೇ ಬಂದಿರೋದ್ರಿಂದ ಎಲ್ಲ ಬಾಗಿಲ ಹತ್ರ ಎಲ್ಲ ನೀರು ನಿಂತ್ಬಿಟ್ಟಿತ್ತು. ಎಲ್ಲ ನೀಟಾಗಿ ಗೂಡಿಸಿ ಆಮೇಲೆ ಚೆನ್ನಾಗಿ ನೆಲ ಎಲ್ಲ ಒರೆಸಿ ಅದಾದಮೇಲೆ ರಂಗೋಲಿನ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ನಮ್ಮ ಮನೆ ಹತ್ರ ಈ ಥರ ಬೇವಿನ ಮರ ಇದೆ. ಎಷ್ಟು ದೊಡ್ಡದಿದೆ ಅಂದರೆ ಈಗ ರೀಸೆಂಟಾಗಿ ಇದನ್ನಿನ್ನೂ ಸ್ವಲ್ಪ ಕಟ್ಸಿದ್ದಾರೆ. ಮುಂಚೆ ಎಲ್ಲ ತುಂಬಾ ಚೆನ್ನಾಗಿತ್ತು ಮರ ಇದು. ಇಲ್ಲಿ ಒಳಗಡೆ ಎಲ್ಲ ತುಂಬ ನೆರಳು ಬೀಳ್ತಿತ್ತು, ಗಾಳಿ ಸಿಕ್ಕಾಬಟ್ಟೆ ಬರ್ತಿತ್ತು. ಅಷ್ಟೊಂದು ದೊಡ್ಡ ಮರ ಇತ್ತು. ಬಟ್ ಲೈನ್ಗೆಲ್ಲ ಅಡ್ಡ ಆಗುತ್ತೆ ಕರೆಂಟಿಗೆ ಅಂತ ಹೇಳಿ ಈ ಥರ ತೆಗ್ಸ್ಬಿಟ್ಟಿದ್ದಾರೆ, ಅರ್ಧ ಎಲ್ಲ ಕಡ್ದಿದ್ದಾರೆ. ಸೊ ನೋಡಿದ್ರಲ್ಲ, ಸಿಕ್ಕಾಬಟ್ಟೆ ಮಳೆ ಬಂದಿದೆ ನಮ್ಮೂರಲ್ಲಿ ನಿನ್ನೆ ನೈಟು. ಸೊ ಹಾಗೆ ಸಣ್ಣದಾಗಿ ಒಂದು ರಂಗೋಲಿನ ಹಾಕ್ಕೊಂಡಿದ್ದೀನಿ. ಬೆಳಿಗ್ಗೆ ಎದ್ದು ಎಲ್ಲ ನೀರಾಗಿಬಿಟ್ಟಿತ್ತು ಮನೆ ಹತ್ರ, ಎಲ್ಲ ಕ್ಲೀನ್ ಮಾಡಿಕೊಂಡು ಅಷ್ಟು ರಂಗೋಲಿನ ಹಾಕ್ಕೊಂಡಿದ್ದೀನಿ. ಇನ್ನೂ ಕೂಡ ಕೆಲಸ ಇದೆ. ಈಗ ಸ್ವಲ್ಪ ರಾಗಿ ಮಾಲ್ಟನ್ನ ಮಾಡಬೇಕು, ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆನ ಮಾಡಬೇಕು. ಸರಿ, ಇವಾಗ ರಾಗಿ ಮಾಲ್ಟ್ ಮಾಡ್ತೀನಿ. ಓಪನ್ ಮಾಡೋದೈತೆ, ಇಬ್ರು ಆಮೇಲೆ ಓಪನ್ ಮಾಡೋಣ. ಇದ್ರಾಗ ಐತೆ, ಅದು ಚೆನ್ನಾಗಿದ್ದಿಲ್ಲ ಬಾಕ್ಸು ಅಂತ ಹೇಳಿ ಇವಾಗ ರಾಗಿ ಮಾಲ್ಟ್ನ ಆಲ್ರೆಡಿ ನಾನು ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೆ. ಸೊ ಇವಾಗ ಅದೆಲ್ಲ ಸ್ವಲ್ಪ ತಣ್ಣಗಾಗಿದೆ ಅಂತ ಹೇಳಿ ಅದನ್ನು ಕೂಡ ಗ್ಲಾಸಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ. ಯಾಕಂದರೆ ತುಂಬ ಬಿಸಿ ಬಿಸಿ ಕುಡಿಯೋದಕ್ಕಾಗಲ್ಲ, ಹಾಗಾಗಿ ಸ್ವಲ್ಪ ಹೊತ್ತು ಮಾಡಿ ನಾನು ಈ ರೀತಿ ನೀರಲ್ಲಿ ಇಟ್ಟಿರ್ತೀನಿ. ಅದು ಸ್ವಲ್ಪ ತಣ್ಣಗಾಗಿದೆ ಅಂದಮೇಲೆ ಗ್ಲಾಸಿಗೆ ಹಾಕ್ಕೊಂಡು ಕುಡಿತೀವಿ. ಹಾಗೆ ಇವತ್ತು ಸ್ವಲ್ಪನೇ ಮಾಡಿದೆ, ಜಾಸ್ತಿ ಆದರೆ ಬೆಳಿಗ್ಗೆ ಟಿಫನ್ ತಿನ್ನೋದಕ್ಕಾಗೋದಿಲ್ಲ, ಮತ್ತು ಅದೇ ಫುಲ್ ಆಗಿಬಿಡುತ್ತೆ. ಬೆಳಿಗ್ಗೆ 11-11:30 ಟೈಮು ಟಿಫನ್ ತಿನ್ನಬೇಕಾಗುತ್ತೆ ಅಂತ ಹೇಳಿ ಹೊಟ್ಟೆನೇ ಹಸಿಯೋದಿಲ್ಲ ಅದು ಕುಡಿದ್ಬಿಟ್ರೆ. ಹಂಗಾಗಿ ಸ್ವಲ್ಪನೇ ಮಾಡಿಕೊಂಡಿದ್ದೆ ಇವತ್ತು. ಇನ್ನು ಇತ್ತೀಚೆಗೆ ನನ್ನ ಹಸ್ಬೆಂಡ್ ಕೂಡ ಇದನ್ನೇ ಕುಡಿತಾ ಇದ್ದಾರೆ. ಆವಾಗೆಲ್ಲ ಕುಡಿತಾ ಇರಲಿಲ್ಲ, ಕಾಫಿ ಬೇಕು ಅಂತ ಹೇಳಿ ಹೇಳ್ತಾ ಇದ್ದರು. ನಾನು ಯಾವಾಗ ರಾಗಿ ಮಾಲ್ಟ್ ಸ್ಟಾರ್ಟ್ ಮಾಡಿದೆ ಕುಡಿಯೋದಕ್ಕೆ, ಅವರು ಕೂಡ ಬೆಳಗ್ಗೆ ನಾನು ಕುಡಿತೀನಿ ಅಂತ ಹೇಳಿ ನನ್ನ ಜೊತೆ ಜಾಯಿನ್ ಆಗಿದ್ದಾರೆ. ನನಗೂ ಕೂಡ ಒಬ್ಬಳಿಗೆ ಕುಡಿಯೋದಕ್ಕೆ ಬೋರ್ ಆಗುತ್ತೆ, ಅವ್ರ ಜೊತೆಯಲ್ಲಿದ್ದರೆ ಅವ್ರಿಗೂ ಕೂಡ ಮಾಡ್ಬೋದು. ನನಗೆ ಒಬ್ಬಳಿಗೆ ಅಂದ್ಕೊಂಡು ಸ್ವಲ್ಪನೇ ಮಾಡಿದೆ. ಬಟ್ ಅವರು ನಾನು ಕುಡಿತೀನಿ ಅಂದಿದ್ದಕ್ಕೆ ಅವ್ರಿಗೂ ಕೂಡ ಕೊಟ್ಟೆ. ಹಾಗಾಗಿ ಸ್ವಲ್ಪನೇ ಆಯಿತು. ಇನ್ನು ಜಾಸ್ತಿ ಕುಡಿದ್ರೆ ಟಿಫನ್ ಮಾಡೋಕ್ಕೂ ಸರಿ ಹೋಗೋದಿಲ್ಲ, ಸರಿ ಸ್ವಲ್ಪನೇ ಕುಡಿಯೋಣ ಅಂತ ಹೇಳಿ ಒಂದು ಸ್ವಲ್ಪ ಕುಡಿದೆ. ಬೆಳಗ್ಗೆ ಸ್ವಲ್ಪ ಬೇಗ ಎದ್ದಾಗ ಜಾಸ್ತಿ ಮಾಡಿರ್ತೀನಿ, ಆವಾಗ ಜಾಸ್ತಿ ಕುಡಿತೀವಿ. ಸ್ವಲ್ಪ ಲೇಟಾಗಿ ಎದ್ದರೆ ಸ್ವಲ್ಪನೇ ಮಾಡಿರ್ತೀನಿ, ಯಾಕಂದರೆ ಟಿಫನ್ ಮಾಡೋದಕ್ಕೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ. ಇನ್ನು ಪೇಪರೆಲ್ಲ ಫುಲ್ ಒದ್ದೆ ಆಗಿಬಿಟ್ಟಿತ್ತು. ನಾವು ಪೇಪರ್ನ ಹಾಕಿಸ್ಕೊಳ್ತೀವಿ, ನ್ಯೂಸ್ ಪೇಪರು, ಅದು ಕೂಡ ಫುಲ್ ಒದ್ದೆ ಆಗಿಬಿಟ್ಟಿತ್ತು. ಅದನ್ನೇ ಹಿಡ್ಕೊಂಡು ಸ್ವಲ್ಪ ಹೊತ್ತು ನನ್ನ ಹಸ್ಬೆಂಡ್ ನಾನು ಇಬ್ಬರು ಕೂಡ ಓದಿದ್ವಿ.
ಅದಾದಮೇಲೆ ಸ್ವಲ್ಪ ಕ್ಯಾಲೆಂಡ್ರನ್ನೆಲ್ಲ ತಿರುವಾಕಬೇಕಿತ್ತು, ಅದು ನೋಡೇ ಇರಲಿಲ್ಲ. ಏಪ್ರಿಲ್ ತಿಂಗಳಿಗೆ ತಿರುವಾಕಬೇಕಿತ್ತು ಅಂತ ಹೇಳಿ ಅದನ್ನು ಕೂಡ ತಿರುವಿ ಹಾಕಿದ್ದಾಯಿತು. ಇನ್ನೇನು ಕೆಲಸ ಮಾಡ್ತಾ ಇದ್ದೀನಿ, ರೊಟ್ಟಿ ಹಾಗೆ ಪಲ್ಯನ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಸಿಂಪಲ್ಲಾಗಿ ಕ್ಯಾಬೇಜ್ ಪಲ್ಯನ ಮಾಡ್ಕೊಳ್ತಾ ಇದ್ದೀನಿ. ಕ್ಯಾಬೇಜ್ ಇತ್ತು ಮನೆಯಲ್ಲಿ, ಅದು ಹಾಗೆ ಇಟ್ಟರೆ ಹಾಗೆ ಆಗಿಬಿಡುತ್ತೆ ಅಂತೇಳಿ ಕ್ಯಾಬೇಜ್ ಪಲ್ಯಕ್ಕೆಲ್ಲ ರೆಡಿ ಮಾಡಿಕೊಂಡು ಹಾಗೆ ಸೈಡಲ್ಲಿ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಜಿಗಿ ಕೂಡ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನು ಪಲ್ಯಕ್ಕೆ ಹಾಕ್ಕೊಂಡು ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ರೊಟ್ಟಿ ಎಲ್ಲ ಉದ್ಕೊಂಡು ಇಟ್ಕೊಂಡ್ಬಿಟ್ರೆ ಬೇಗ ಬೇಗ ಒಂದು ಸೈಡಲ್ಲಿ ಪಲ್ಯ ಆಗುತ್ತೆ, ಒಂದು ಸೈಡಲ್ಲಿ ರೊಟ್ಟಿ ಕೂಡ ಮುಗ್ದೋಗ್ಬಿಡುತ್ತೆ. ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಊಟ ಮಾಡ್ಬೋದು ಅಂತ ಹೇಳಿ ಈ ಥರ ಮಾಡ್ಕೊಳ್ತಾ ಇದ್ದೀನಿ ಬೇಗನೆ. ಇನ್ನು ನನ್ನ ಹಸ್ಬೆಂಡು ಮತ್ತು ನಮ್ಮ ಪಾಪು ಇಬ್ಬರು ಕೂಡ ಸ್ವಲ್ಪ ಆಫೀಸ್ ಹತ್ರ ಕೆಲಸ ಇದೆ ಅಂತ ಹೇಳಿ ಹೋಗಿದ್ರು ಅವರಿಬ್ಬರು. ಇನ್ನು ಅವ್ರು ಬರೋ ಅಷ್ಟರಲ್ಲಿ ನಾನು ಕೂಡ ಅಡುಗೆ ಮಾಡಿಬಿಡೋಣ ಅಂತ ಹೇಳಿ ಬೇಗ ಅಡುಗೆಗೆಲ್ಲ ಪ್ರಿಪೇರ್ ಮಾಡಿಕೊಂಡು ಅಡುಗೆನೂ ಕೂಡ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾನು ಬೆಳಿಗ್ಗೆ ಪಾಪುಗೆ ಏನು ಕೊಟ್ಟಿರೋದಿಲ್ಲ, ಅಂದರೆ ನನ್ನ ಮಗನಿಗೆ ಕುಡಿಯೋದಕ್ಕೆ ಏನು ಕೊಟ್ಟಿರೋದಿಲ್ಲ. ಹಾಗಾಗಿ ನಾನು ಒಂದೇ ಸರಿ ಊಟನ ಹಾಕ್ಕೊಟ್ಬಿಡ್ತೀನಿ ಅವನಿಗೆ ಊಟ ಮಾಡೋದಕ್ಕೆ. 9:30 ಹಂಗೆ ಊಟ ಮಾಡಿಬಿಡ್ತಾನೆ ಅವನು. ಸೊ ಬೆಳಗ್ಗೆ 1-2-3 ಪ್ರೋಟೀನ್ ಬಿಸ್ಕೆಟ್ ಕೊಟ್ಟಿದ್ದೆ ಅಷ್ಟೇ. ಅದನ್ನ ತಿಂದ್ಕೊಂಡು ಇವಾಗ ಅವ್ರ ಪಪ್ಪನ ಜೊತೆ ಹೊರಗಡೆ ಹೋಗಿದ್ದಾನೆ. ಅವನು ಬರೋ ಅಷ್ಟರಲ್ಲಿ ಅಡುಗೆ ಎಲ್ಲ ರೆಡಿ ಮಾಡಿಬಿಟ್ರೆ ಬಂದ ತಕ್ಷಣ ಊಟ ಮಾಡಿಬಿಡ್ತಾನೆ ಅಂತ ಹೇಳಿ ಇಲ್ಲಿ ಬೇಗನೆ ಕ್ವಿಕ್ಕಾಗಿ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಜಿಗಿ ಹಾಕ್ಕೊಂಡಿದ್ನಲ್ವ ಅದನ್ನು ಕೂಡ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಇವಾಗ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಸೊ ನಮ್ಮ ಕಡೆ ರೊಟ್ಟಿ ಜಾಸ್ತಿ. ಆಲ್ಮೋಸ್ಟ್ ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆಲ್ಲ ರೊಟ್ಟಿನೇ ಮಾಡ್ಕೊಂಡು ಬಿಡ್ತೀನಿ. ಆಮೇಲೆ ಮತ್ತೆ ಮಧ್ಯಾಹ್ನ ಅದೆಲ್ಲ ಆಗೋದಿಲ್ಲ, ಇವಾಗ ಸೆಕೆ ಜಾಸ್ತಿ ಅಲ್ವಾ, ಇನ್ನು ಮಧ್ಯಾಹ್ನ ಎಲ್ಲ ನಿಂತ್ಕೊಂಡು ಅಡುಗೆ ಎಲ್ಲ ಮಾಡೋದಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಬೆಳಿಗ್ಗೆನೇ ರೊಟ್ಟಿ ಪಲ್ಯ ಮಾಡಿಟ್ಬಿಟ್ರೆ ಬೆಳಿಗ್ಗೆ ಊಟಕ್ಕೆ ಆಗುತ್ತೆ. ಇನ್ನು ಮಧ್ಯಾಹ್ನ ಸ್ವಲ್ಪ ಮಿಕ್ಕಿರೋದನ್ನು ಕೂಡ ಊಟ ಮಾಡ್ಕೊಳ್ಬೋದು. ಸ್ವಲ್ಪ ರೈಸು ಸಾಂಬಾರು ಮಧ್ಯಾಹ್ನಕ್ಕೆ ಮಾಡ್ಕೊಂಡ್ಬಿಟ್ರೆ ಆಗೋಗ್ಬಿಡುತ್ತೆ. ಇಲ್ಲ ಅಂದರೆ ಬೆಳಗ್ಗೆ ಏನಾದರೂ ಟಿಫನ್ ಮಾಡಿಕೊಂಡು ಮಧ್ಯಾಹ್ನ ರೊಟ್ಟಿ ಮಾಡಬೇಕು ಅಂದರೆ ಫುಲ್ ಇರಿಟೇಷನ್ ಆಗುತ್ತೆ ನನಗೆ, ಬೆವರೆಲ್ಲ ಬರೋದು ತುಂಬ ಇರಿಟೇಷನ್ ಆಗುತ್ತೆ. ಹಾಗಾಗಿ ನಾನು ಬೆಳಗ್ಗೆ ಈ ಥರ ರೊಟ್ಟಿ ಎಲ್ಲ ಮಾಡಿಟ್ಕೊಂಡ್ಬಿಟ್ಟು ಸ್ನಾನ ಮಾಡ್ಕೊಂಡ್ಬಿಟ್ರೆ ನನಗೂ ಕೂಡ ಫ್ರೆಶ್ ಫೀಲ್ ಆಗುತ್ತೆ. ಹಾಗಾಗಿ ನಾನು ಆಲ್ಮೋಸ್ಟ್ ಬೆಳಗ್ಗೆ ರೊಟ್ಟಿನೇ ಮಾಡ್ಕೊಳ್ತೀನಿ ಯಾವಾಗಲೂ ಅಷ್ಟೇ. ಇವಾಗ ಸಮ್ಮರ್ ಇದೆ ಅಂತಲ್ಲ, ವಿಂಟರಲ್ಲೂ ಅಷ್ಟೇ, ರೈನಿಂಗ್ ಸೀಸನಲ್ಲೂ ಅಷ್ಟೇ, ಯಾವಾಗಲೂ ಬೆಳಗ್ಗೆನೇ ರೊಟ್ಟಿ ಮಾಡಿಬಿಡ್ತೀನಿ. ಇನ್ನು ರೊಟ್ಟಿ ಆದರೆ ಚಿನ್ಮಯ್ ಕೂಡ ಬಾಕ್ಸಿಗೆ ತೊಗೊಂಡು ಹೋಗ್ತಾನೆ ಸ್ಕೂಲಿಗೆ ಹೋಗ್ಬೇಕಾದ್ರೆ, ಹಾಗಾಗಿ ಬೇಗ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಹಿಟ್ಟೆಲ್ಲ ನಾದ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಪಲ್ಯಕ್ಕೆಲ್ಲ ಖಾರದ ಪುಡಿ ಅದನ್ನೆಲ್ಲ ಹಾಕ್ಕೊಂಡು ಪಲ್ಯ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ನಿಂತ್ಕೊಂಡು ನಿಜವಾಗ್ಲೂ ರೊಟ್ಟಿ ಎಲ್ಲ ಮಾಡ್ಕೊಳ್ಳೋದಕ್ಕೆ ತುಂಬಾ ಸ್ವೆಟ್ ಆಗಿಬಿಟ್ಟಿತ್ತು. ಹಾಗಾಗಿ ಬೇಗ ರೊಟ್ಟಿ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ಇವಾಗ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತು ನಾನು ಸಾಯಿಬಾಬಾ ವ್ರತನ ಮಾಡ್ತೀನಿ ಗುರುವಾರ, ಹಾಗಾಗಿ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ಸಾಯಿಬಾಬಾ ವ್ರತ 9 ವಾರ ಮಾಡ್ತಾರೆ, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರ್ಬೋದು. ನಾನು ಕೂಡ ಸಾಯಿಬಾಬಾ ವ್ರತನ ಮಾಡ್ತಾ ಇದ್ದೀನಿ. ಇದು 8ನೇ ವಾರ, ನೆಕ್ಸ್ಟ್ ವೀಕು ಲಾಸ್ಟ್ ವೀಕು 9ನೇ ವಾರ. ಹಾಗಾಗಿ ಬೇಗನೆ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಪೂಜೆ ಎಲ್ಲ ಮಾಡಿದ್ದು ಆಯಿತು ನೋಡಿ. ಇಷ್ಟೇ ನಮ್ಮದು ದೇವ್ರ ಮನೆ ಇರೋದು, ಚಿಕ್ಕದಾಗಿದೆ. ಅದರಲ್ಲೇ ನಾನು ಈ ರೀತಿ ದೇವ್ರ ಪೂಜೆನ ಮಾಡ್ಕೊಳ್ತೀನಿ. ದೇವ್ರನ್ನೆಲ್ಲ ಈ ರೀತಿ ಫೋಟೋ ಎಲ್ಲ ಸೆಟ್ ಮಾಡಿಕೊಂಡು ಪೂಜೆನ ಮಾಡ್ಕೊಳ್ತೀನಿ. ಇನ್ನು ಸಾಯಿಬಾಬಾ ಮೂರ್ತಿ ಇದೆ ನೋಡಿ, ಇದಕ್ಕೆ ನಾನು ಪೂಜೆನ ಮಾಡೋದು. ಪೂಜೆ ಎಲ್ಲ ಮಾಡಿ ಇನ್ನು ಸಾಯಿಬಾಬಾ ಬುಕ್ಸ್ ಓದೋದಿದೆ, ಅದನ್ನು ಕೂಡ ಓದಿ ಮುಗಿಸ್ಕೊಂಡಿದ್ದಾಯಿತು ಇವಾಗ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಬೆಳಗ್ಗೆ ಪೂಜೆ ಆದಮೇಲಿಂದ ನಾನು ವೀಡಿಯೋನ ಕಂಟಿನ್ಯೂ ಮಾಡಲಿಲ್ಲ. ಸೊ ಇವಾಗ ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಅಂದರೆ ಸಂಜೆ ಮೇಲೆ ಮತ್ತೆ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು, ಹಾಗಾಗಿ ರೆಡಿ ಆಗಿದ್ದೀನಿ. ನಾನು ಕೂಡ ಸ್ವಲ್ಪ ಹೊರಗಡೆ ಶಾಪಿಂಗ್ ಇತ್ತು. ಸೊ ಹಪ್ಪಳ ಮಾಡಬೇಕಿತ್ತು, ನಾನು ಹಪ್ಪಳಕ್ಕೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ಬರಬೇಕಿತ್ತು, ಹಾಗಾಗಿ ಹೋಗ್ತಾ ಇದ್ದೀನಿ. ಇನ್ನು ನನ್ನ ಮಗ ಕೂಡ ಬಂದ ನೋಡಿ. ಕಮ್ ಹಾಯ್ ಮಾಡು, ಹಾಯ್ ಅನ್ನು. ಏನು ಮಾಡ್ತಾ ಇದ್ದೀರಾ ಎಲ್ಲರೂ? ಬಜಾರ್ಗೆ ಹೋಗೋಣ? ಓಕೆ ಸರಿ. ನಿಮ್ಮ ಮತ್ತೆ ಮಕ್ಕ ತೊಳ್ಕೊಂಬೋದು ಬೇಗ, ಮಕ್ಕ ತೊಳ್ಕೊಂಬ ಬೇಗ. ಹೋಗಿ ಇವಾಗ ಬಂದ್ರು ನೋಡಿ, ತೊಳ್ಕೊಂಬೋದು.
ಇವಾಗ ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು ಅಂತ ಹೇಳಿ ನನ್ನ ಮಗನಿಗೂ ಕೂಡ ಫ್ರೆಶ್ ಅಪ್ ಮಾಡಿಸಿ ಬಂದಿದ್ದಾಯಿತು, ಮುಖ ಎಲ್ಲ ತೊಳೆದು ಬಂದಿದ್ದೀನಿ. ಅದಾದಮೇಲೆ ಸ್ವಲ್ಪ ಗ್ರೋಸರೀಸ್ ತರೋಕ್ಕೆ ಹೋಗ್ಬೇಕಿತ್ತಲ್ವ, ಹಾಗಾಗಿ ಸ್ವಲ್ಪ ಮನೇಲಿ ಏನೇನಿದೆ ಚೆಕ್ ಮಾಡ್ಕೊಂಬಿಡೋಣ ಅಂತ ಹೇಳಿ ನೋಡ್ತಾ ಇದ್ದೆ. ಇಲ್ಲಿ ನೋಡಿ ನಾನು ಹಿಂದೆ ಬಂದುಬಿಟ್ಟು ನನ್ನ ಮಗ ಡ್ರೆಸ್ ಎಲ್ಲ ತೊಗೊಂಡು ಬಂದು ಯಾವ ರೀತಿ ಆಟ ಆಡ್ತಾಯಿದ್ದೇನೆ. ಇನ್ನು ಅವನಿಗೆ ಹೋಗಿ ಅವನಿಗೆಲ್ಲ ಡ್ರೆಸ್ ಹಾಕಿ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಬಂದು ನಾನು ಏನೇನಿದೆ ಏನೇನಿಲ್ಲ ಅಂತೇಳಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಯಾವಾಗಾದರೂ ಈ ಥರ ಹೊರಗಡೆ ಹೋದರೆ ಏನೇನು ಬೇಕು ಏನೇನು ತರಬೇಕು ಅಂತ ಹೇಳಿ ನೋಡಿಕೊಂಡು ಲೀಸ್ಟ್ ಮಾಡ್ಕೊಂಡು ಹೋಗ್ತೀನಿ. ಸಪೋಸ್ ಗ್ರೋಸರೀಸ್ ಏನಾದರೂ ತರೋದಿತ್ತು ಅಂದರೆ, ಯಾಕಂದರೆ ಮತ್ತೆ ಮನೇಲಿ ಖಾಲಿ ಆಗಿದೆ ಅಂತ ಹೇಳಿ ಪದೇ ಪದೇ ಹೋಗಿ ತರೋದಕ್ಕಾಗೋಲ್ಲ. ಹೋದಾಗೆ ಏನಾದರೂ ಬೇಕಾದರೆ ನೋಡಿಕೊಂಡು ತೊಗೊಂಡ್ಬಂದುಬಿಡ್ತೀನಿ ನಾನು. ಇನ್ನು ಸ್ವಲ್ಪ ತರೋದಿತ್ತು ಅಂದರೆ ಉದ್ದಿನಬೇಳೆ ತರಬೇಕಿತ್ತು, ಸಬ್ಬಕ್ಕಿ ಎಲ್ಲ ತರಬೇಕಿತ್ತು, ಹಾಗಾಗಿ ಅದನ್ನೆಲ್ಲ ಲೀಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ನನ್ನ ಹಸ್ಬೆಂಡ್ ದೀಪ ಹಚ್ತಾ ಇದ್ರು, ನನ್ನ ಮಗ ಇಬ್ಬರು ಸೇರಿಕೊಂಡು. ಇವತ್ತು ಶಾಪ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು. ಸೊ ಗ್ರೋಸರಿ ತೊಗೊಂಡು ಬರೋದು ಕ್ಯಾನ್ಸಲ್ ಆಯಿತು. ಹೇಗಿದ್ರು ಹೊರಗಡೆ ಬಂದಿದ್ವಲ್ಲ, ಹಾಗಾಗಿ ನಮ್ಮ ಅಣ್ಣನ ಅಂಗಡಿಗೆ ಕೂಡ ಬಂದ್ವಿ. ಅಲ್ಲಿ ಚಿನ್ಮಯ್ ಸ್ನ್ಯಾಕ್ಸ್ ಬೇಕು ಅಂತ ಹೇಳ್ದೆ, ಹಾಗಾಗಿ ಅವನಿಗೂ ಕೂಡ ಸ್ನ್ಯಾಕ್ಸ್ ಕೊಡಿಸಿದ್ದೀವಿ. ಈಗಂತೂ ಏನು ಬೇಡ ಅನ್ನೋ ಹಾಗಿಲ್ಲ, ಅವನಿಗೆ ಏನು ಬೇಕೋ ಅದು ಕೊಡಿಸ್ಬೇಕು, ಇಲ್ಲಾಂದರೆ ಸುಮ್ಮನೆ ಕಿರಿಕಿರಿ ಮಾಡ್ತಾನೆ. ಇವಾಗ ಸ್ಕೂಲ್ ರಜೆ ಇರೋದ್ರಿಂದ ನನಗೆ ಆಟ ಆಡೋಕ್ಕೆ ಯಾರೂ ಇಲ್ಲ ಅಂತ ಹೇಳಿ ತುಂಬ ಫೀಲ್ ಮಾಡ್ಕೊಂಡಿರ್ತಾನೆ. ಹಾಗಾಗಿ ಅವನನ್ನು ಕೂಡ ಹೊರಗಡೆ ಕರ್ಕೊಂಡು ಬಂದಿದ್ದೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್ ಬಾಯ್.